ನೋಡ್ರಿ ಇವತ್ತು ಈ ಜನಗಣತಿ ಪ್ರಕಾರವಾಗಿ ನೋಡಿದಂತ ಟೈಮಲ್ಲಿ ಸಮೀಕ್ಷೆಗಳು ಆಗುವಂತ ಟೈಮಲ್ಲಿ ಯಾರ ಮನೆಗಳಿಗೆ ಬಂದಾರ? ಇವತ್ತು ಯಾರನ್ನ ಒಬ್ಬ ಜನಾಂಗದವರಿಗೆ ಆಕಸ್ಮಿಕವಾಗಿ ನಮ್ಮ ಮನೆಗಂತ ಬಂದಿಲ್ಲ. ಮುಖ್ಯಮಂತ್ರಿಗಳ ಮನೆಗೆ ಹೋಗಿದಾರೋ ಇಲ್ಲ ಗೊತ್ತಿಲ್ಲ, ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗಿದಾರೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಕೂಡ ಗೊಂದಲ ಮಾಡಿ ಕುಂತಾರೆ. ಯಾರ ಮನೆಗೆ ಹೋಗಿ ಸಮೀಕ್ಷೆ ಮಾಡಿದಾರ? 10 ವರ್ಷಗಳ ಹಿಂದಗಡೆ ಕೊಟ್ಟಿರುವಂತ ಇದು ವರದಿ ಅಲ್ಲ. ನಾನೇನ್ ಹೇಳ್ತೀನಿ, ಇವತ್ತು ಅದು 100% ಅವ್ರು ಏನನ್ನ ಲೂಟಿ ಮಾಡಿದ್ರೆ, ನನಗಂತೂ ಅಥೆಂಟಿಕೇಟ್ ಆಗಿ ಗೊತ್ತಿಲ್ಲ. ಲೂಟಿ ಮಾಡಿದ್ರೆ ಅದು ತನಿಖೆ ಆಗಲೇಬೇಕು, ತಪ್ಪಿದವರಿಗೆ ಶಿಕ್ಷೆ ಆಗಲೇಬೇಕು. ನನ್ನ ವಾದ ಏನಂದ್ರೆ, ಇವತ್ತು ಸಮೀಕ್ಷೆ 10 ವರ್ಷ ಹಿಂದಗಡೆ ಕೊಟ್ಟಂತ ಸಮೀಕ್ಷೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೊಟ್ಟಂತ ಸಮೀಕ್ಷೆದಲ್ಲಿ ಇವತ್ತು ಈ ಜನಗಣತಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಒಪ್ಪಂತ ಪ್ರಶ್ನೆ ಇಲ್ಲ. ಅಲ್ಲ, ನಾನ್ ನೋಡ್ರಿ ಸರ್, ಅದಕ್ಕೆ ಅವರು ಮುಖ್ಯಮಂತ್ರಿಗಳು ಸರ್ವ ಸ್ವತಂತ್ರ ಇದ್ದಾರೆ. ನಾನು ಯಾವುದೇ ವಿಚಾರವನ್ನು ಇಲ್ಲಿ ಅಲುಗಾಡಿಸಕ್ ಹೋಗಲ್ಲ. ಅವ್ರು ಸದನ ಕಡೀಲಿ, ಸದನದಲ್ಲಿ ಚರ್ಚೆ ಆಗಲಿ, ಇದ್ರ ಬಗ್ಗೆ ಚರ್ಚೆ ಮಾಡಿ ಅಧ್ಯಯನ ಮಾಡಿಕೊಂಡು ಯಾರು ಏನು ಕೊಡಬೇಕು ಅದು ಕೊಡ್ಲಿ, ಇಲ್ಲ ಅನ್ನಕ್ ಹೋಗಲ್ಲ. ಆದ್ರೆ ಇವತ್ತು ನೀವು ಕೊಟ್ಟಂತ ವರದಿನೇ ತಪ್ಪಂತ ಹೇಳ್ತೀನಿ ನಾನು. ಯಾಕ 10 ವರ್ಷ ಹಿಂದ್ಗಡೆ ಕೊಟ್ಟಂತ ಜನಗಣತಿ, ಅವತ್ತು ಜನಗಣತಿ 2001ರಲ್ಲಿ ಒಂದು ಜನಗಣತಿ ನಡೀತು. ಭಾರತ ಸರ್ಕಾರ ಅವತ್ತು 2001ರಲ್ಲಿ ಒಂದು ಜನಗಣತಿ ನಡೀತು. ಅವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ. 2011ರಲ್ಲಿ ಕೂಡ ಒಂದು ಜನಗಣತಿ ನಡೀತು. ಅವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ. ಇವತ್ತಿದ್ದಂತ ಪಾಪ್ಯುಲೇಷನ್ ನೋಡ್ರಿ. ಅವ್ರಿಗೆ ಬೇಕಾದಷ್ಟು ಮಾಡಿಕೊಂಡು ಇವತ್ತು ಯಾರಿಗೆ ಅವ್ರಿಗೆ ಬೇಕು ಅಂತೇಳಿ ಅವ್ರಿಗೆ ಜಾಸ್ತಿ ಜನಸಂಖ್ಯೆ ನೋಡಿಸಿದ್ರಂತ ಏನಾಗುತ್ತೆ, ಇವತ್ತು ಮೀಸಲಾತಿ ಹಿಂದುಳಿದಂತ ಜಾತಿಗಳು SC STಗಳು ಇವತ್ತು ಹತ್ರ 51% ದಾಟಿದಾವ. ಈ 51% ದಾಟಿದ ನಂತರ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಿದೆ ಮುಂದಕ್ಕೆ ಮೀಸಲಾತಿ ಜಾಸ್ತಿ ಮಾಡಕ್ ಆಗಲ್ಲ ಅಂತೇಳಿ. ಪುನಃ ಏನಂದ್ರೆ ಅವ್ರ ವಾದ ಏನಂದ್ರೆ, ನಾವೇನೋ ಪ್ರಯತ್ನ ಅಂದ್ರೆ ಜನಸಂಖ್ಯೆ ಜಾಸ್ತಿ ಮಾಡಿ ಮೀಸಲಾತಿಗೆ ಜಾಸ್ತಿ ಕೇಳಂತ ಮಾಡಿದ್ವಿ. ಮತ್ತೆ ಪುನಃ ಕೇಂದ್ರ ಸರ್ಕಾರ ಮೇಲೆ ಒತ್ತಾಕ್ಬೇಕು ಇವರು. ಪುನಃ ಏನಂತ ಹೇಳಿದ್ರೆ, ಇಲ್ಲ ನಾವು ಪ್ರಯತ್ನ ಮಾಡಿದ್ವಿ, ನಾವೇನು ತಪ್ಪು ಮಾಡಿಲ್ಲ, ಪುನಃ ನಾವು ಜಾಸ್ತಿ ಮಾಡ್ಬೇಕಂದೇಳಿ ಒತ್ತಾಯ ಕೂಡ ಮಾಡಿದ್ವಿ, ನಾವು ರೆಕಮೆಂಡೇಶನ್ ಮಾಡಿ ಕಳಿಸ್ವಿ, ಕೇಂದ್ರ ಸರ್ಕಾರ ಒಪ್ಪಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಮೇಲೆ ನೋಡ್ತೀವಿ. ಮುಂದಿನ ಪ್ಲಾನ್ ಹಿಂಗೆ ಇದೆ ರೀ ಅವ್ರದ್ದು. ಅಂದ್ರೆ ನಾವು ಆಲ್ರೆಡಿ ಸ್ಪಷ್ಟವಾಗಿ ಇದು ಜಾತಿ ಗಣತಿ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದ್ವಿ. ಅಂದ್ರೆ ವಿರೋಧ ಅಂದ್ರೆಗಿನ ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂತಾರೆ ಅಂತ ಭಯ ಪ್ರಾರಂಭ ಆಗಿದೆ ನಮ್ಮೆಲ್ಲರಿಗೂ ಕೂಡ. ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂಡಂತ ಟೈಮಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ಇವತ್ತು ನ್ಯಾಯ ಸಿಗುತ್ತೆ? 10 ವರ್ಷ ಹಿಂದ್ಗಡೆ ಮಾಡಿದಂತ ಸಮೀಕ್ಷೆ ಹಿಡ್ಕೊಂಡು ಇವತ್ತು ನಮ್ಮ ಮೀಸಲಾತಿಯನ್ನು ಕಸ್ಕೊಂಡಂತ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅದಕ್ಕೂ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತೀವಿ. ನೋಡ್ರಿ ಇವತ್ತು ಈ ಜನಗಣತಿ ಪ್ರಕಾರವಾಗಿ ನೋಡಿದಂತ ಟೈಮಲ್ಲಿ ಸಮೀಕ್ಷೆಗಳು ಆಗುವಂತ ಟೈಮಲ್ಲಿ ಯಾರ ಮನೆಗಳಿಗೆ ಬಂದಾರ? ಇವತ್ತು ಯಾರನ್ನ ಒಬ್ಬ ಜನಾಂಗದವರಿಗೆ ಆಕಸ್ಮಿಕವಾಗಿ ನಮ್ಮ ಮನೆಗಂತ ಬಂದಿಲ್ಲ. ಮುಖ್ಯಮಂತ್ರಿಗಳ ಮನೆಗೆ ಹೋಗಿದಾರೋ ಇಲ್ಲ ಗೊತ್ತಿಲ್ಲ, ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗಿದಾರೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಕೂಡ ಗೊಂದಲ ಮಾಡಿ ಕುಂತಾರೆ. ಯಾರ ಮನೆಗೆ ಹೋಗಿ ಸಮೀಕ್ಷೆ ಮಾಡಿದಾರ? 10 ವರ್ಷಗಳ ಹಿಂದಗಡೆ ಕೊಟ್ಟಿರುವಂತ ಇದು ವರದಿ ಅಲ್ಲ. ನಾನೇನ್ ಹೇಳ್ತೀನಿ, ಇವತ್ತು ಅದು 100% ಅವ್ರು ಏನನ್ನ ಲೂಟಿ ಮಾಡಿದ್ರೆ, ನನಗಂತೂ ಅಥೆಂಟಿಕೇಟ್ ಆಗಿ ಗೊತ್ತಿಲ್ಲ. ಲೂಟಿ ಮಾಡಿದ್ರೆ ಅದು ತನಿಖೆ ಆಗಲೇಬೇಕು, ತಪ್ಪಿದವರಿಗೆ ಶಿಕ್ಷೆ ಆಗಲೇಬೇಕು. ನನ್ನ ವಾದ ಏನಂದ್ರೆ, ಇವತ್ತು ಸಮೀಕ್ಷೆ 10 ವರ್ಷ ಹಿಂದಗಡೆ ಕೊಟ್ಟಂತ ಸಮೀಕ್ಷೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೊಟ್ಟಂತ ಸಮೀಕ್ಷೆದಲ್ಲಿ ಇವತ್ತು ಈ ಜನಗಣತಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಒಪ್ಪಂತ ಪ್ರಶ್ನೆ ಇಲ್ಲ. ಅಲ್ಲ, ನಾನ್ ನೋಡ್ರಿ ಸರ್, ಅದಕ್ಕೆ ಅವರು ಮುಖ್ಯಮಂತ್ರಿಗಳು ಸರ್ವ ಸ್ವತಂತ್ರ ಇದ್ದಾರೆ. ನಾನು ಯಾವುದೇ ವಿಚಾರವನ್ನು ಇಲ್ಲಿ ಅಲುಗಾಡಿಸಕ್ ಹೋಗಲ್ಲ. ಅವ್ರು ಸದನ ಕಡೀಲಿ, ಸದನದಲ್ಲಿ ಚರ್ಚೆ ಆಗಲಿ, ಇದ್ರ ಬಗ್ಗೆ ಚರ್ಚೆ ಮಾಡಿ ಅಧ್ಯಯನ ಮಾಡಿಕೊಂಡು ಯಾರು ಏನು ಕೊಡಬೇಕು ಅದು ಕೊಡ್ಲಿ, ಇಲ್ಲ ಅನ್ನಕ್ ಹೋಗಲ್ಲ. ಆದ್ರೆ ಇವತ್ತು ನೀವು ಕೊಟ್ಟಂತ ವರದಿನೇ ತಪ್ಪಂತ ಹೇಳ್ತೀನಿ ನಾನು. ಯಾಕ 10 ವರ್ಷ ಹಿಂದ್ಗಡೆ ಕೊಟ್ಟಂತ ಜನಗಣತಿ, ಅವತ್ತು ಜನಗಣತಿ 2001ರಲ್ಲಿ ಒಂದು ಜನಗಣತಿ ನಡೀತು. ಭಾರತ ಸರ್ಕಾರ ಅವತ್ತು 2001ರಲ್ಲಿ ಒಂದು ಜನಗಣತಿ ನಡೀತು. ಅವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ. 2011ರಲ್ಲಿ ಕೂಡ ಒಂದು ಜನಗಣತಿ ನಡೀತು. ಅವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ. ಇವತ್ತಿದ್ದಂತ ಪಾಪ್ಯುಲೇಷನ್ ನೋಡ್ರಿ. ಅವ್ರಿಗೆ ಬೇಕಾದಷ್ಟು ಮಾಡಿಕೊಂಡು ಇವತ್ತು ಯಾರಿಗೆ ಅವ್ರಿಗೆ ಬೇಕು ಅಂತೇಳಿ ಅವ್ರಿಗೆ ಜಾಸ್ತಿ ಜನಸಂಖ್ಯೆ ನೋಡಿಸಿದ್ರಂತ ಏನಾಗುತ್ತೆ, ಇವತ್ತು ಮೀಸಲಾತಿ ಹಿಂದುಳಿದಂತ ಜಾತಿಗಳು SC STಗಳು ಇವತ್ತು ಹತ್ರ 51% ದಾಟಿದಾವ. ಈ 51% ದಾಟಿದ ನಂತರ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಿದೆ ಮುಂದಕ್ಕೆ ಮೀಸಲಾತಿ ಜಾಸ್ತಿ ಮಾಡಕ್ ಆಗಲ್ಲ ಅಂತೇಳಿ. ಪುನಃ ಏನಂದ್ರೆ ಅವ್ರ ವಾದ ಏನಂದ್ರೆ, ನಾವೇನೋ ಪ್ರಯತ್ನ ಅಂದ್ರೆ ಜನಸಂಖ್ಯೆ ಜಾಸ್ತಿ ಮಾಡಿ ಮೀಸಲಾತಿಗೆ ಜಾಸ್ತಿ ಕೇಳಂತ ಮಾಡಿದ್ವಿ. ಮತ್ತೆ ಪುನಃ ಕೇಂದ್ರ ಸರ್ಕಾರ ಮೇಲೆ ಒತ್ತಾಕ್ಬೇಕು ಇವರು. ಪುನಃ ಏನಂತ ಹೇಳಿದ್ರೆ, ಇಲ್ಲ ನಾವು ಪ್ರಯತ್ನ ಮಾಡಿದ್ವಿ, ನಾವೇನು ತಪ್ಪು ಮಾಡಿಲ್ಲ,
ಪುನಃ ನಾವು ಜಾಸ್ತಿ ಮಾಡ್ಬೇಕಂದೇಳಿ ಒತ್ತಾಯ ಕೂಡ ಮಾಡಿದ್ವಿ. ನಾವು ರೆಕಮೆಂಡೇಶನ್ ಮಾಡಿ ಕಳಿಸಿ ಕೇಂದ್ರ ಸರ್ಕಾರ ಒಪ್ಪಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಮೇಲೆ ನೋಡ್ತೀವಿ. ಮುಂದಿನ ಪ್ಲಾನ್ ಹಿಂಗೆ ಇದೆ ರೀ ಅವ್ರದ್ದು. ಅಂದ್ರೆ ನಾವು ಆಲ್ರೆಡಿ ಸ್ಪಷ್ಟವಾಗಿ ಇದು ಜಾತಿ ಗಣತಿ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದ್ವಿ. ಅಂದ್ರೆ ವಿರೋಧ ಅಂದ್ರೆಗಿನ ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂತಾರೆ ಅಂತ ಭಯ ಪ್ರಾರಂಭ ಆಗಿದೆ ನಮ್ಮೆಲ್ಲರಿಗೂ ಕೂಡ. ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂಡಂತ ಟೈಮಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ಇವತ್ತು ನ್ಯಾಯ ಸಿಗುತ್ತೆ? 10 ವರ್ಷ ಹಿಂದ್ಗಡೆ ಮಾಡಿದಂತ ಸಮೀಕ್ಷೆ ಹಿಡ್ಕೊಂಡು ಇವತ್ತು ನಮ್ಮ ಮೀಸಲಾತಿಯನ್ನು ಕಸ್ಕೊಂಡಂತ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅದಕ್ಕೂ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತೀವಿ.